ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಕೂಡ ಒಂದು ವಿಶೇಷವಾದ ಟಾಪಿಕ್ ಮೇಲೆ ನಾನು ಮಾತನಾಡ್ತೀನಿ. ಇವತ್ತು ನಾನು ಹೇಳಲು ಹೊರಟಿರುವಂಥ ಒಂದು ಟಾಪಿಕ್ ಹೆಸರು ಮಕ್ಕಳ ಆರೋಗ್ಯ. ಓಕೆ, ಮಕ್ಕಳ ಆರೋಗ್ಯದ ಬಗ್ಗೆ ನಾನು ಮಾತನಾಡೋದಕ್ಕಿಂತ ಮುಂಚೆ ನಾನು ಒಬ್ಬರು ಹೊಸ ಅತಿಥಿಯನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವ್ರ ಹೆಸರು ಸಿರಿ ಅಂತ, 3 years ಓಲ್ಡ್. ನೋಡಿ, ಆ್ಯಕ್ಚುಲಿ ಮಕ್ಕಳ ಆರೋಗ್ಯ ಕೇವಲ ಹುಟ್ಟಿದ ಮೇಲೇ ಶುರು ಆಗೋದಿಲ್ಲ. ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ಮಕ್ಕಳ ಆರೋಗ್ಯದ ಬಗ್ಗೆ ವಿಚಾರ ಮಾಡೋದು ಶುರು ಮಾಡಬೇಕು. ಸಾಕಷ್ಟು ಜನ ಮಾರ್ನಿಂಗ್ ಸಿಕ್ನೆಸ್ ಅಥವಾ ವಾಮಿಟಿಂಗ್ ಅಥವಾ ನಾಸಿಯಾ ಏನಾಗುತ್ತೆ, ತಾಯಿಯ ಗರ್ಭದಲ್ಲಿರಬೇಕಾದ್ರೆ ಮಗು ಮೊದಲ 3 ತಿಂಗಳ ಕಾಲ ನಾಸಿಯಾ ಇರ್ತದೆ, ವಾಮಿಟಿಂಗ್ ಸೆನ್ಸೇಷನ್ ಇರ್ತದೆ. ಆಗ ಅವರು ತೆಗೆದುಕೊಳ್ಳುವಂತಹ ಒಂದು ಆ್ಯಸಿಡಿಟಿ ಮಾತ್ರೆ, ಪಿತ್ತಿನ ಮಾತ್ರೆ ಅಥವಾ ವಾಮಿಟಿಂಗ್ ನಿಲ್ಲಿಸುವಂತಹ ಮಾತ್ರೆ ಏನಿದೆ, ಅದರಿಂದಲೂ ಕೂಡ ಸಾಕಷ್ಟು ಸೈಡ್ ಎಫೆಕ್ಟ್ ಆಗ್ತವೆ. ಅದನ್ನು ತೆಗೆದುಕೊಳ್ಳುವಂಥದ್ದು ಯಾವುದೇ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ನಮ್ಮ ತಾಯಿ, ನಮ್ಮ ಅಜ್ಜಿ, ನಮ್ಮ ಮುತ್ತಜ್ಜಿ ಯಾರೂ ಕೂಡ ಅಂಥ ಮೆಡಿಸಿನ್ ತೊಗೊಂಡ್ಬಿಟ್ಟು ವಾಂತಿ ನಿಲ್ಲಿಸಿರೋದಿಲ್ಲ. ಅದೇನಿದ್ರೂ ಕೂಡ ನ್ಯಾಚುರಲ್ ಆಗಿ ಬರುವಂಥದ್ದು. ಹೊಟ್ಟೆ ಒಳಗಡೆ ಒಂದು ಫಾರಿನ್ ಬಾಡಿ ಅಥವಾ ಫೀಟಸನ್ನು ಎಕ್ಸ್ಟರ್ನಲ್ ಅಥವಾ ಫಾರಿನ್ ಬಾಡಿ ಅಂತ ಕನ್ಸಿಡರ್ ಮಾಡಿ ಬಾಡಿ ಏನಿದೆ ವಾಮಿಟಿಂಗ್ ಮುಖಾಂತರ ಆಚೆ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತದೆ. ಸೊ ಅದೇ ಕಾರಣಕ್ಕೆ ಅದನ್ನು ನಾವು ಮೆಡಿಸಿನ್ ಕೊಟ್ಟು ಒತ್ತಾಯಕವಾಗಿ ಅಥವಾ ಫೋರ್ಸ್ಫುಲ್ಲಿ ಅದನ್ನು ಸ್ಟಾಪ್ ಮಾಡುವಂಥದ್ದು ಯಾವುದೇ ಅವಶ್ಯಕತೆ ಇರೋದಿಲ್ಲ. ಸೊ ಅದೇ ಕಾರಣಕ್ಕೆ ತಾಯಿಯ ಗರ್ಭದಲ್ಲಿರಬೇಕಾದ್ರೆ ನಮ್ಮ ಮೆಡಿಸಿನ್ಸು ಶುರು ಆಗ್ತವೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಮಗು ಹುಟ್ಟಿದ ಮೇಲೇ ಕೆಮಿಕಲ್ಸು ಮತ್ತು ಮೆಡಿಸಿನ್ ಮೇಲೇ ಹುಟ್ಟಿದಾಗಿಂದ ಅಂದರೆ ಹುಟ್ಟಿ ಫಸ್ಟ್ ಡೇಯಿಂದನೇ ಮೆಡಿಸಿನ್ ಶುರು ಆಗ್ತವೆ. ಸಾಕಷ್ಟು 100ರಲ್ಲಿ 40 ಮಕ್ಕಳಿಗೆ ಹ್ಯಾಪಟೈಟಿಸ್ ಆಗುತ್ತೆ. ಅಂದರೆ ಜಾಂಡಿಸ್ ಅಥವಾ ಕಾಮಲ್ ಏನಿದೆ ಅದು ಸಂಪೂರ್ಣವಾಗಿ ನಾರ್ಮಲ್ ಇರುತ್ತೆ. ನಿಯೋನಟಲ್ ಜಾಂಡಿಸ್ ಅಂತಾರೆ ಅದಕ್ಕೆ. ಮಗುವಿನ ಬಾಡಿಯಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ RBCs ವ್ಯಕ್ತವಾಗಿರೋದ್ರಿಂದ ಆ RBCs ಬಸ್ಟಿಂಗ್ ಏನು ಪ್ರೋಸೆಸ್ ಆಗುತ್ತೆ, ಆ ಪ್ರೋಸೆಸ್ಸಿಂಗಲ್ಲಿ ಎಕ್ಸೆಸ್ ಬಿಲಿರೂಬಿನ್ ರಿಲೀಸ್ ಆಗುತ್ತೆ. ಅದೇ ಕಾರಣಕ್ಕೆ ಬಾಡಿಯಲ್ಲಿ ನಿಯೋನಟಲ್ ಜಾಂಡಿಸ್ ಅಥವಾ ಹುಟ್ಟಿದ ಮಕ್ಕಳಿಗೆ ಕಾಮಾಲೆ ಆಗುತ್ತೆ. ಆದರೆ ಅದಕ್ಕೂ ಕೂಡ ಯಾವುದೇ ಥರದ ಟ್ರೀಟ್ಮೆಂಟಿನ ಅವಶ್ಯಕತೆ ಇರೋದಿಲ್ಲ. ಕೇವಲ ಬೆಳಗಿನ 6:30 ಸೂರ್ಯೋದಯದ ಬಿಸಿಲಿನಲ್ಲಿ ಒಂದು 10 ನಿಮಿಷ 15 ನಿಮಿಷ ಹಿಡ್ಕೊಂಡು ಕೂತ್ರೆ ಸಾಕು, ಒಂದು ವಾರದಲ್ಲಿ ಅದನ್ನು ಕ್ಲಿಯರ್ ಮಾಡ್ಬೋದು. ಬಟ್ ಇತ್ತೀಚೆಗೆ ಏನಾಗ್ತಾಯಿದೆ ಅಂದರೆ ಅದಕ್ಕೂ ಕೂಡ ಆ್ಯಂಟಿಬಯೋಟಿಕ್ಸ್ ಕೊಡೋದು, ಅಲ್ಲಿ ಮಕ್ಕಳ ಆರೋಗ್ಯ ಹಾಳಾಗುತ್ತೆ. ಆಮೇಲೆ ಎಷ್ಟೊಂದು ಮಕ್ಕಳಿಗೆ ತಾಯಿ ಹಾಲು ಕೂಡ ಸಿಗೋದಿಲ್ಲ. ಫ್ಯಾರೆಕ್ಸು, ಸೆರ್ಲ್ಯಾಕ್ ಮೇಲೇ ಅವ್ರ ಜೀವನ ಶುರು ಆಗುತ್ತೆ. ಅಮೂಲ್ ಸ್ಪ್ರೇ ಮೇಲೆ ಜೀವನ ಶುರು ಆಗುತ್ತೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ನೈಸರ್ಗಿಕವಾದ ತಾಯಿ ಹಾಲಿನಿಂದನೂ ಕೂಡ ಸಾಕಷ್ಟು ಮಕ್ಕಳು ವಂಚಿತರಾಗ್ತವೆ. ಅದರ ಹಿಂದೆ ಸಾಕಷ್ಟು ಕಾರಣಗಳಿರ್ಬೋದು. ಎಷ್ಟೊಂದು ಜನರಿಗೆ ಮಕ್ಕಳಿಗೆ ಹುಟ್ಟಿದಾಗಿನಿಂದನೇ ICU NICU ಅಲ್ಲಿ ಇಡ್ತಾರೆ. ಅಂಥ ಟೈಮಲ್ಲಿಯೂ ಕೂಡ ಮಗು ಏನಿದೆ ತಾಯಿ ಹಾಲಿನಿಂದ ವಂಚಿತ ಆಗಿ ಅಲ್ಲಿ ಅದಕ್ಕೆ ಬರುವಂಥ ಒಂದು ಇಮ್ಯುನಿಟಿ ಪವರ್ ಏನಿದೆ ಅಲ್ಲಿ ಲೋ ಆಗಲಿಕ್ಕೆ ಶುರು ಮಾಡ್ತದೆ. ಆಮೇಲೆ ಥರ್ಡ್ ಪಾಯಿಂಟ್, ಮಕ್ಕಳು ಬೆಳೀತಾ ಏನಿದೆ, ನಾವು ಕೊಡುವಂತಹ ಪ್ಯಾಕ್ಡ್ ಫುಡ್ ಐಟಮ್ಸ್ ಏನಿದೆ ಹುಟ್ಟಿದಾಗಿನಿಂದ ಅಂದರೆ ಒಂದು 6 ತಿಂಗಳು 8 ತಿಂಗಳು 10 ತಿಂಗಳು 1 ವರ್ಷದ ಆಗಬೇಕಾದ್ರೆ ಬಿಸ್ಕೆಟ್ಟು, ಕುರ್ಕುರೆ, ಪಾಪಡು, ಚಿಪ್ಸ್ ಇವೆಲ್ಲವೂ ಶುರು ಆಗ್ತವೆ. ಅಲ್ಲಿಯೂ ಕೂಡ ಹೆಲ್ತ್ ಹಾಳಾಗ್ಲಿಕ್ಕೆ ಶುರು ಮಾಡ್ತದೆ. ಎಸ್ಪೆಷಲಿ ಮೆನಿ ಟೈಪ್ಸ್ ಆಫ್ ಸ್ಕಿನ್ ಡಿಸಾರ್ಡರ್ ಬರ್ತವೆ. ಆಮೇಲೆ ನೆಕ್ಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ ಆ್ಯಂಟಿಬಯೋಟಿಕ್ಸ್. ನಾವು ಚಿಕ್ಕ ಮಗು ಇರಬೇಕಾದ್ರೆ ಈಗ 6 ತಿಂಗಳ ಮಗುವಿಗೆ ಹಲ್ಲು ಬರುವಂತಹ ಸಮಯದಲ್ಲಿ ಆ್ಯಂಟಿಬಯೋಟಿಕ್ ಶುರು ಮಾಡ್ತಾರೆ. ಲೂಸ್ ಮೋಷನ್ಗೆ ಹೆದರುವಂಥದ್ದು ಏನು ಅವಶ್ಯಕತೆ ಇರೋದಿಲ್ಲ. ಅಲ್ಲಿ ಆ್ಯಂಟಿಬಯೋಟಿಕ್ಸ್ ಶುರು ಮಾಡೋವಂಥದ್ದು ಯಾವುದೇ ಪ್ರಸಂಗ ಇರೋದಿಲ್ಲ. ಆದರೂ ಕೂಡ ಭಯ, ಪಾಲಕರಾದವರಿಗೆ ತಮ್ಮ ಮಕ್ಕಳ ಮೇಲಿನ ಕಾಳಜಿಗಾಗಿ ಭಯ ಇದ್ದೇ ಇರ್ತದೆ. ಆ ಭಯಕ್ಕಾಗಿ ಅವರು ಆ್ಯಂಟಿಬಯೋಟಿಕ್ ಶುರು ಮಾಡ್ತಾರೆ, ನಮ್ಮ ಮಗು ಬೇಗ ಹುಷಾರಾಗಲಿ ಅಂದರೆ. ಬಟ್ ಆ್ಯಕ್ಚುಲಿ ದ್ಯಾಟ್ ವಿಲ್ ಬಿ ಡ್ಯಾಮೇಜಿಂಗ್ ಹಿಸ್ ಆರ್ ಹರ್ ಬಾಡಿ ಅಥವಾ ಇಮ್ಯುನಿಟಿ ಪವರ್. ಆಮೇಲೆ ಚಿಕ್ಕ ಪುಟ್ಟ ನೆಗಡಿಗೂ ಕೂಡ ಔಷಧಿ ಹಾಕ್ತಾರೆ, ಆ್ಯಂಟಿಬಯೋಟಿಕ್ಸ್ ಹಾಕ್ತಾರೆ. ಅಲ್ಲಿಯೂ ಕೂಡ ಇಮ್ಯುನಿಟಿ ಪವರ್ ಲೋ ಆಗಲಿಕ್ಕೆ ಶುರು ಮಾಡ್ತದೆ. ಯಾವುದೇ ಒಂದು ಚಿಕ್ಕ ಮಗುವಿನ ಆರೋಗ್ಯ ಏನಿದೆ ಹುಟ್ಟಿದ ಮೇಲೆ 2-3 ವರ್ಷಕ್ಕೆ ಶುರು ಆಗೋದಿಲ್ಲ. ತಾಯಿ ಗರ್ಭದಿಂದನೇ ಅದು ಮಗುವಿನ ಆರೋಗ್ಯದ ಬಗ್ಗೆ ಶುರು ಆಗುತ್ತದೆ. ಈಕೆ 3 ವರ್ಷ ಸಿರಿ ಅಂತ, ಇವಳಿಗೆ ಇಲ್ಲಿವರೆಗೂ ಆ್ಯಂಟಿಬಯೋಟಿಕ್ಸ್ ಪ್ರಯೋಗ ಮಾಡಿಲ್ಲ. ನಾಳೆ ಮಾಡುವಂಥ ಪ್ರಸಂಗ ಬಂದರೂ ಕೂಡ ಬರ್ಬೋದು. ನಾಳಿನ ಬಗ್ಗೆ ನಾನು ವಿಚಾರ ಮಾಡ್ತಾ ಇಲ್ಲ. ಇಲ್ಲಿವರೆಗೂ ದೇವರ ದಯದಿಂದ ಅಥವಾ ಪ್ರಕೃತಿ ಕರುಣೆಯಿಂದ ಇಲ್ಲಿವರೆಗೂ ಯಾವುದೇ ಥರದ ಆ್ಯಂಟಿಬಯೋಟಿಕ್ಸ್ ಪ್ರಯೋಗ ಮಾಡುವಂಥ ಪ್ರಸಂಗ ಬಂದಿಲ್ಲ. ಹಾಗಂತ ಇವಳಿಗೆ ಯಾವತ್ತೂ ಜ್ವರನೇ ಬಂದಿಲ್ವಾ, ಲೂಸ್ ಮೋಷನ್ನೇ ಆಗಿಲ್ವಾ. ಒಂದು 10 ಸರಿ ಜ್ವರ ಬಂದಿದೆ. ಅವಳು ಚಿಕ್ಕವರಿರಬೇಕಾದ್ರೆ ಹಲ್ಲು ಬರುವಾಗಲೂ ಕೂಡ ಸಾಕಷ್ಟು ಲೂಸ್ ಮೋಷನ್ ಆಗಿದೆ.
ವಾಂತಿ ಕೂಡ ಸಾಕಷ್ಟಾಗಿದೆ. ಅದು ಯಾವುದಕ್ಕೂ ಕೂಡ ನಾವು ಮೆಡಿಸಿನ್ ಹಾಕಿಲ್ಲ. ಕೇವಲ ಜ್ವರ ಬಂದಾಗ ಎಕ್ಸೆಪ್ಟ್ ಪ್ಯಾರಾಸಿಟಮಾಲ್ ಮಾತ್ರ ಆಗಾಗ ಹಾಕಿದ್ದೀವಿ ಒಂದು 3-4 ಸರಿ. ಅದು ಬಿಟ್ಟರೆ ಯಾವುದೇ ಥರದ ಆ್ಯಂಟಿಬಯೋಟಿಕ್ಸ್ನ ಪ್ರಯೋಗ ಆಗಿಲ್ಲ ಇಲ್ಲಿವರೆಗೂ. ನಾನು ನಾಳೆಂದು ಹೇಳೋದಿಲ್ಲ, ನಾಳೆಂದು ಪ್ರಕೃತಿ ಕೈಯಲ್ಲಿ ಬಿಟ್ಟಿರೋದು. ಸೊ ಒಟ್ಟಾರೆ ಹೇಳಬೇಕು ಅಂದರೆ ಭಯ ಇರಬಾರ್ದು, ಪಾಲಕರಲ್ಲಿ ಭಯ ಇರಬಾರ್ದು. ಅಯ್ಯೋ ಏನಾಗುತ್ತೆ ಏನಿಲ್ಲ, ಒಂದು ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲವೂ ಕೂಡ ಶುರು ಮಾಡ್ತಾರೆ ಅವರು ಮೆಡಿಸಿನ್ ಹಾಕಲಿಕ್ಕೆ. ಸೊ ಇಂತಹ ಹಾಕೋದ್ರಿಂದಲೂ ಕೂಡ ಸೈಡ್ ಎಫೆಕ್ಟ್ ಆಗ್ತಾ ಇರ್ತವೆ. ಮಗುವಿನ ಬಾಡಿ ಮೇಲೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ಓಕೆ, ಆಮೇಲೆ ಪ್ಯಾಕ್ಡ್ ಫುಡ್ ಐಟಮ್ಸಲ್ಲಿಯೂ ಕೂಡ ಇವರು ಕೂಡ ಸಾಕಷ್ಟು, ಯಾವ ಮಗುವಿಗೂ ಕೂಡ 100% ಅದರಿಂದ ದೂರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದಷ್ಟು ನಾವು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಈ ಕುರ್ಕುರೆ, ಪ್ಯಾಕೆಟು, ಪಾಪಡು, ಚಿಪ್ಸ್ ಎಲ್ಲ ಕೂಡ ಆದಷ್ಟು ಟ್ರೈ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅಟ್ಲೀಸ್ಟ್ 80% ಆದರೂ ಕಡಿಮೆ ಮಾಡುವಂಥ ಪ್ರಯತ್ನ ಅಲ್ಲಿ ಆಗಬೇಕು. ಅವರಿಗೆ ಕೊಟ್ಟಾಗ ಅವ್ರ ಪ್ಯಾಕೆಟಲ್ಲಿ ಒಂದು 75%ನಷ್ಟು ಎಲ್ಲ ತಕ್ಕೊಂಡು ಮತ್ತೆ 25% ಅದರಲ್ಲಿ ಇಟ್ಟು ಕೊಡೋದು, ಮತ್ತು ಆ 25%ಅಲ್ಲಿ ನನಗೂ ಒಂದು ಸ್ವಲ್ಪ ಕೊಡು ಅಂತ ಕೇಳಿ ತಿನ್ನೋದು. ಒಟ್ಟೆ ಹೀಗೆ ನಾನಾ ರೀತಿಯಾದ ತಲೆ ಉಪಯೋಗಿಸಿ, ಐಡಿಯಾಗಳನ್ನು ಉಪಯೋಗಿಸಿ, ಟ್ರಿಕ್ಕಿ ಗೇಮ್ಸ್ ಉಪಯೋಗಿಸಿ ಅವರನ್ನು ಆದಷ್ಟು ಪ್ಯಾಕ್ಡ್ ಫುಡ್ ಐಟಮ್ಸಿಂದ ದೂರ ಇರಬೇಕು. ಮೊಬೈಲಿಂದಲೂ ಕೂಡ ಆದಷ್ಟು ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಆಗೋದಿಲ್ಲ, ಆದರೂ ಕೂಡ ನಾವು ಟ್ರೈ ಮಾಡಬೇಕು. ಇಲ್ಲದ್ರೆ ಕಣ್ಣು, ಬ್ರೇನು ಇವೆಲ್ಲ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರ್ತದೆ. ಓಕೆ, ಒಟ್ಟಾರೆಯಾಗಿ ಕನ್ಕ್ಲೂಷನ್ ಹೇಳಬೇಕು ಅಂದರೆ ಹುಟ್ಟಿದಾಗಿನಿಂದನೇ ಕೆಮಿಕಲ್ಸಿಂದ ದೂರ, ಹುಟ್ಟಿದಾಗಿನಿಂದನೇ ಆ್ಯಂಟಿಬಯೋಟಿಕ್ಸಿಂದ ದೂರ, ಹುಟ್ಟಿದಾಗಿನಿಂದನೇ ಪ್ಯಾಕ್ಡ್ ಫುಡ್ ಐಟಮ್ಸಿಂದ ದೂರ, ಆದಷ್ಟು ನ್ಯಾಚುರಲ್ ಪ್ರಾಡಕ್ಟ್ಸು ಮತ್ತು ನ್ಯಾಚುರಲ್ ಆಹಾರ ವಿಹಾರವನ್ನೇ ಅವರಿಗೆ ಅಳವಡಿಸುವಂಥ ಪ್ರಯತ್ನ ಆಗಬೇಕು. 100% ಆಗೋದಿಲ್ಲ ನನಗೆ ಗೊತ್ತಿದೆ, ಆದರೂ ಕೂಡ ಸಾಕಷ್ಟು ಪ್ರಯತ್ನ ನಾವು ಮಾಡಲೇಬೇಕು. ಎಮರ್ಜೆನ್ಸಿ ಕಂಡೀಷನಲ್ಲಿ ಅಥವಾ ಪರಿಸ್ಥಿತಿ ಕೈ ಮೀರಿ ಹೋದಾಗ ಎಮರ್ಜೆನ್ಸಿ ಮೆಡಿಸಿನ್ ಹಾಕುವಂಥ ಪ್ರಮೇಯ ಬಂದೇ ಬರ್ತದೆ, ಆಗ ನೋಡೋಣ. ಆದರೆ ಅನಿವಾರ್ಯವಾಗಿ ಪ್ರತಿ ಸರವೂ ಕೂಡ ಅನಾವಶ್ಯಕವಾಗಿ ಹಾಕೋದರಿಂದ ಮಕ್ಕಳ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಆಗುವಂಥ ಎಲ್ಲ ಸಾಧ್ಯತೆ ಇರುತ್ತೆ. ಸ್ಪೆಷಲಿ ಆ್ಯಂಟಿಬಯೋಟಿಕ್ಸಿಂದ ಇಮ್ಯುನಿಟಿ ಪವರ್, ಓಕೆ, ಅದರ ಮೇಲೆ ಹೊಡೆತ ಇದ್ದೇ ಇರ್ತದೆ. ಸುವರ್ಣ ಪ್ರಾಶನ ಅನ್ನುವಂಥ ಒಂದು ಆಯುರ್ವೇದಿಕ್ ಮೆಡಿಸಿನ್ ಬರ್ತದೆ. ಅದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಅದರಲ್ಲಿ ಲಿಂಕ್ ಕೂಡ ನಾನು ಎಲ್ಲಿ ಸಿಗುತ್ತೆ ಅಂತ ಅಮೆಝಾನ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಮತ್ತೆ ಈಗ ಹಾಕ್ತಾಯಿದ್ದೀನಿ. ಸುವರ್ಣ ಪ್ರಾಶನ ಮಗು ಹುಟ್ಟಿದಾಗಿನಿಂದ ದಿನನಿತ್ಯವೂ 1 ಡ್ರಾಪ್ ಹಾಕೋದ್ರಿಂದ ದೈಹಿಕವಾಗಿ ಮಾನಸಿಕವಾಗಿ ಎರಡಕ್ಕೂ ಕೂಡ ಅತ್ಯಂತ ಹೆಲ್ಪ್ಫುಲ್ ಆಗುತ್ತೆ. ಅದರಲ್ಲಿ ಯಾವುದೇ ಥರದ ಸಂಶಯ ಇಲ್ಲ. ಆಮೇಲೆ ಕೆಲವೊಂದು ಶಂಖಪುಷ್ಪಿ ಆಗಿರ್ಬೋದು, ಇಮ್ಯುನಿಟಿ ಗ್ರೋತ್ ಮಾಡುವಂತಹ ಗಿಲೋಯ್ ಸತ್ವ ಆಗಿರ್ಬೋದು, ಇವೆಲ್ಲವೂ ಕೂಡ ಹೆಲ್ಪ್ ಮಾಡ್ತವೆ. ಆದರೆ ನೀವು 3-4 ವರ್ಷ ಎಲ್ಲವೂ ಕೂಡ ಆ್ಯಂಟಿಬಯೋಟಿಕ್ಸ್ ಹಾಕಿ ಅದು ಇದು ಆಳು ಮೂಳು ತಿನ್ನಿಸಿ ಎಲ್ಲ ಮಾಡಿ ಇವತ್ತಿನಿಂದ ನಮ್ಮ ಮಗುವಿಗೆ ಇವೆಲ್ಲ ಹಾಕ್ತೀವಿ ಅಂದರೆ ನಾಳೆಯಿಂದನೇ ಚೆನ್ನಾಗಿ ಆಗ್ತದೆ, ಅದು ಸಾಧ್ಯ ಇಲ್ಲ. ಒಂದ್ಸಲಿ ಇಮ್ಯುನಿಟಿ ಪವರ್ ಲೋ ಆಗಿದ್ದೇ ಆದಲ್ಲಿ ಅಥವಾ ಇಮ್ಯುನಿಟಿ ಪವರ್ ಲಾಸ್ ಆಗಿದ್ದೇ ಆದಲ್ಲಿ ಅದನ್ನು ರೀಗೇನ್ ಮಾಡಲಿಕ್ಕೆ 2-3 ವರ್ಷ ಆದರೂ ಬೇಕಾಗುತ್ತೆ. ಓಕೆ, ಈ ವಿಡಿಯೋ ನಿಮಗೂ ಕೂಡ ಬಹುಜನ ಉಪಯೋಗ ಅನಿಸಿದರೆ ಖಂಡಿತವಾಗೂ ಶೇರ್ ಮಾಡಲು ಮರಿಬೇಡಿ. ನಿಮ್ಮಲ್ಲಿಯೂ ಯಾವುದಾದ್ರೂ ದೈಹಿಕ ಆರೋಗ್ಯಕ್ಕೆ ಮಾನಸಿಕ ಸಂಬಂಧಪಟ್ಟ ಯಾವುದಾದ್ರೂ ವಿಷಯ ಸಂಬಂಧಪಟ್ಟ ಸೆಲ್ಫ್ ಹೆಲ್ತ್ ರಿಪೋರ್ಟ್ ಅನಲೈಸಿಸ್ ಏನಾದರೂ ಇದ್ದರೆ ಕೆಳಗೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನಾವು ಫೋನ್ ಕಾಲ್ಸ್ ರಿಸೀವ್ ಮಾಡೋದಿಲ್ಲ, ನಮ್ಮ ಕನ್ಸಲ್ಟೇಷನ್ ಫ್ರೀ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು. ಚಾಕ್ಲೇಟ್ ಐಸ್ ಕ್ರೀಮ್ ತಿಂತೀಯಾ? ಮತ್ತೇನು ತಿಂತಿ? ಹಾಂ, ಮತ್ತು ಚಾಕ್ಲೇಟ್ ಐಸ್ ಕ್ರೀಮ್ ಯಾಕೆ ತಿನ್ನಲ್ಲ? ಕೆಮ್ಮು ಬರ್ತದ? ಚಾಕ್ಲೇಟ್ ಐಸ್ ಕ್ರೀಮ್ ತಿಂದ್ರೆ ಏನಾಗ್ತದ? ಮತ್ತೇನಾಗ್ತದ? ಹಾಂ.